ಡಿ ಕೆ ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ. ಅಂದರೆ ಸಿದ್ದರಾಮಯ್ಯನವರ ಹಾಗೆ ಒಂದಷ್ಟು ಅಂದರೆ ಆರ್ಥಿಕ ವಿಚಾರವಾಗಿ ಬರೋದಾದರೆ ಗ್ಯಾರಂಟಿಗಳನ್ನು ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನನಗೆ ಅವರಿದ್ದೇ ಇರ್ತಾರೆ, ಅವರಿಂದ ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಇದ್ದೇ ಇರ್ತಾರೆ. ಈಗ ಅವ್ರು ನಡೆಸಿದ್ದನ್ನ ನಡೆಸ್ಬೇಕಷ್ಟೇ. ಈಗೇನು ಹೊಸದೇನು ಮಾಡಬೇಕಿದೆ? ಈಗ ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ 5 ವರ್ಷ 8 ವರ್ಷ ನಡೆಸಿದ ಇದೆಲ್ಲ ದಾಖಲೆ ಇದ್ದೇ ಇರ್ತೈತೆ, ಅದ್ರ ಒಂದು ಗೈಡ್ಲೈನ್ಸ್ ಇದ್ದೇ ಇರ್ತೈತೆ. ಅದೇ ಮಾದರಿ ನಡೆಸ್ಬೇಕಷ್ಟೇ, ಹೊಸದು ಮಾಡೋದು ಏನಿದೆ ಅದೇನು ತೊಂದರೆ ಆಗೋಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಂದ್ರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು ಇಲ್ಲ. ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನೇ ಇವರು ನಡೆಸ್ಬೇಕಷ್ಟೇ, ಹೊಸದೇನಿದೆ ಅದರಲ್ಲಿ. ಅವ್ರಿಗೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದೇ ಪ್ಯಾರಾಮೀಟ್ರು, ಅದೇ ದಾರಿ ಇದ್ದರೆ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆಯಲ್ಲಿ. ಸರ್, ನಿನ್ನೆ ಕೆಲ ಹಿರಿಯ ನಾಯಕರು ಹೇಳ್ತಾ ಇದ್ರು, ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು ಅನ್ನೋದು. ಆ ರೀತಿಯ ಅಭಿಪ್ರಾಯ ಎಲ್ಲರಿಂದ ಇದೆಯಾ ಸರ್? ಅಲ್ಲ, ಅದು ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವಾಗ ಕೂಡ ಇತ್ತು ಅದು ಆ ಥರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ರು, ಕಾದು ನೋಡೋದು ಅಷ್ಟೇ, ಕಾದು ನೋಡಬೇಕು. ಸರ್, ಹೆಚ್ಚುವರಿ ಡಿ.ಸಿ.ಎಂ ಬಗ್ಗೆ ಏನಾದರೂ ಕ್ಲಾರಿಟಿ ಇನ್ನೂ ಬಂದಿಲ್ಲ? ಕ್ಲಾರಿಟಿ ಇಲ್ಲ ರೀ, ಇನ್ನು ಚಾಲೂ ಅಲ್ಲ. ಇವತ್ತಿಂದ ಮಂತ್ರಿಮಂಡಲ ಇನ್ನು ಸ್ಟಾರ್ಟ್. ಇವತ್ತಿಂದಾರೆ ಮಂತ್ರಿಮಂಡಲ ಡಿ.ಸಿ.ಎಂ ಬೇಕು ಬೇಡೋ, ಕೊಟ್ಟರೆ ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ, ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಗಳು ಹಳೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್ಗೆ. ಲಾಭ ಆಗೋಂಗಿದ್ರೆ ಮಾಡೋದು ಒಳ್ಳೆಯದು, ನಷ್ಟ ಆಗೋಂಗಿದ್ರೆ ಮಾಡಿ ಏನೋ ಪ್ರಯೋಜನ ಇಲ್ಲ. ಓಕೆ, ಥ್ಯಾಂಕ್ ಯು. ಡಿ ಕೆ ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ. ಅಂದರೆ ಸಿದ್ದರಾಮಯ್ಯನವರ ಹಾಗೆ ಒಂದಷ್ಟು ಅಂದರೆ ಆರ್ಥಿಕ ವಿಚಾರವಾಗಿ ಬರೋದಾದರೆ ಗ್ಯಾರಂಟಿಗಳನ್ನು ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನನಗೆ ಅವರಿದ್ದೇ ಇರ್ತಾರೆ, ಅವರಿಂದ ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಇದ್ದೇ ಇರ್ತಾರೆ. ಈಗ ಅವ್ರು ನಡೆಸಿದ್ದನ್ನ ನಡೆಸ್ಬೇಕಷ್ಟೇ. ಈಗೇನು ಹೊಸದೇನು ಮಾಡಬೇಕಿದೆ? ಈಗ ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ 5 ವರ್ಷ 8 ವರ್ಷ ನಡೆಸಿದ ಇದೆಲ್ಲ ದಾಖಲೆ ಇದ್ದೇ ಇರ್ತೈತೆ, ಅದ್ರ ಒಂದು ಗೈಡ್ಲೈನ್ಸ್ ಇದ್ದೇ ಇರ್ತೈತೆ. ಅದೇ ಮಾದರಿ ನಡೆಸ್ಬೇಕಷ್ಟೇ, ಹೊಸದು ಮಾಡೋದು ಏನಿದೆ ಅದೇನು ತೊಂದರೆ ಆಗೋಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಂದ್ರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು ಇಲ್ಲ. ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನೇ ಇವರು ನಡೆಸ್ಬೇಕಷ್ಟೇ, ಹೊಸದೇನಿದೆ ಅದರಲ್ಲಿ. ಅವ್ರಿಗೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದೇ ಪ್ಯಾರಾಮೀಟ್ರು, ಅದೇ ದಾರಿ ಇದ್ದರೆ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆಯಲ್ಲಿ. ಸರ್, ನಿನ್ನೆ ಕೆಲ ಹಿರಿಯ ನಾಯಕರು ಹೇಳ್ತಾ ಇದ್ರು, ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು ಅನ್ನೋದು. ಆ ರೀತಿಯ ಅಭಿಪ್ರಾಯ ಎಲ್ಲರಿಂದ ಇದೆಯಾ ಸರ್? ಅಲ್ಲ, ಅದು ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವಾಗ ಕೂಡ ಇತ್ತು ಅದು ಆ ಥರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ರು, ಕಾದು ನೋಡೋದು ಅಷ್ಟೇ, ಕಾದು ನೋಡಬೇಕು. ಸರ್, ಹೆಚ್ಚುವರಿ ಡಿ.ಸಿ.ಎಂ ಬಗ್ಗೆ ಏನಾದರೂ ಕ್ಲಾರಿಟಿ ಇನ್ನೂ ಬಂದಿಲ್ಲ? ಕ್ಲಾರಿಟಿ ಇಲ್ಲ ರೀ, ಇನ್ನು ಚಾಲೂ ಅಲ್ಲ. ಇವತ್ತಿಂದ ಮಂತ್ರಿಮಂಡಲ ಇನ್ನು ಸ್ಟಾರ್ಟ್. ಇವತ್ತಿಂದಾರೆ ಮಂತ್ರಿಮಂಡಲ ಡಿ.ಸಿ.ಎಂ ಬೇಕು ಬೇಡೋ, ಕೊಟ್ಟರೆ ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ, ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಗಳು ಹಳೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್ಗೆ. ಲಾಭ ಆಗೋಂಗಿದ್ರೆ ಮಾಡೋದು ಒಳ್ಳೆಯದು, ನಷ್ಟ ಆಗೋಂಗಿದ್ರೆ ಮಾಡಿ ಏನೋ ಪ್ರಯೋಜನ ಇಲ್ಲ. ಓಕೆ, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.